ಸಂಸತ್ನ ಒಳಗಡೆಗೆ ಭದ್ರತೆಯ ಲೋಪವಾಗಿತ್ತಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬೆಳವಣಿಗೆ ಆಗಿದೆ. ಸಂಸತ್ನಲ್ಲಿ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭದ್ರತಾ ಲೋಪದ ಹಿಂದೆ ವಿಪಕ್ಷಗಳ ಕೈವಾಡ ಇದೆ. ಬಿಜೆಪಿ ಸಂಸದೀಯ ಸಭೆಯಲ್ಲಿ ಮೋದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಲಾಪಕ್ಕೆ ಅಡ್ಡಿಪಡಿಸಿದ್ರೆ ಕಲಾಪಕ್ಕೆ ಹೋಗಲ್ಲ ಅಂತಲೂ ಕೂಡ ಕಿಡಿಕಾರಿದ್ದಾರೆ. ಮತ್ತೊಂದು ಕಡೆಗೆ ಸರ್ಕಾರದ ವಿರುದ್ಧ ವಿಪಕ್ಷಗಳು ಹೋರಾಟವನ್ನ ಮಾಡಿವೆ. ಸಂಸದರ ಅಮಾನತು ಖಂಡಿಸಿ ಗಾಂಧಿ ಪ್ರತಿಮೆಯ ಬಳಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸಂಸತ್ನಲ್ಲಿ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳ ಕೈವಾಡ ಇದೆ ಅನ್ನುವಂಥ ಮಾತನ್ನ ಮೋದಿ ಅವರು ಹೇಳಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈಗ ವಿಪಕ್ಷಗಳು ಆಕ್ರೋಶವನ್ನ ವ್ಯಕ್ತಪಡಿಸಿವೆ, ಪ್ರತಿಭಟನೆಯನ್ನ ಮಾಡ್ತಾ ಇವೆ. ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಭಾರಿ ತಿರುವುಗಳು ಪಡಿತಾ ಹೋಗ್ತಾ ಇದೆ. ವಿಪಕ್ಷಗಳ ಕೈವಾಡ ಇದೆ ಅನ್ನುವಂತಹ ಹೇಳಿಕೆಯಿಂದ ಈಗ ಮತ್ತೊಂದಿಷ್ಟು ಗದ್ದಲಕ್ಕೆ ಕಾರಣವಾಗುತ್ತೆ. ಬಿಜೆಪಿಯ ಸಂಸದೀಯ ಸಭೆಯಲ್ಲಿ ಮೋದಿಯವರ ಈ ಹೇಳಿಕೆ ಭಾರೀ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಈಗ ಸರ್ಕಾರದ ವಿರುದ್ಧ ವಿಪಕ್ಷಗಳು ಹೋರಾಟವನ್ನು ಮಾಡಕ್ಕೆ ಮುಂದಾಗಿದ್ದಾರೆ. ಗಾಂಧಿ ಪ್ರತಿಮೆಯ ಬಳಿ ಕೂತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸಂಸದರ ಅಮಾನತು ಒಂದು ಕಡೆಗೆ ಖಂಡಿಸ್ತಾ ಇದ್ದಾರೆ. ಯಾಕೆ ಸಂಸದರನ್ನ ಈ ಪ್ರಮಾಣದಲ್ಲಿ ಅಮಾನತನ್ನು ಮಾಡ್ತಾ ಇದ್ದೀರಾ? ಅದನ್ನು ಕೂಡ ಖಂಡಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ವಿಪಕ್ಷಗಳು ಈಗ ಪ್ರತಿಭಟನೆ ಅಂತೂ ಜೋರಾಗೇನೆ ಮಾಡ್ತಾ ಇದ್ದಾರೆ ಗಾಂಧಿ ಪ್ರತಿಮೆಯ ಬಳಿ.